ನಿಮಿಷ ಕಾಯ್ಬೋದೆಲ್ಲರೂ? ಹೆಣ್ಮಕ್ಳಿಗೆ ಗಟ್ಟಾಗಿ ಹೇಳ್ತೀನಲ್ಲಮ್ಮ. ಜೋರ್ ಕೂಗ್ತಾ ಇಲ್ಲ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಈಗ ನಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು, ಅಣ್ಣನ ಸಮಾನವಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಶಪಾಲ್ ಅವರೇ, ಆತ್ಮೀಯರು, ಅಣ್ಣನ ಸಮಾನವಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಅಣ್ಣನವರೇ, ನಮ್ಮ ಹಿರಿಯರು, ಮಾಜಿ ಸಚಿವರು, ಮಾಜಿ ಸಂಸದರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸುರ್ಗಿ ಅಣ್ಣನವರೇ, ಪ್ರಭಾಕರ್ ಅವರೇ, ದಿನಕರ್ ಅವರೇ, ಗಫೂರ್ ಭಾಯ್ ಅವರೇ, ಅಶೋಕ್ ಕುಮಾರ್ ಅವರೇ, ರಮೇಶ್ ಕಂಚನ್ ಅವರೇ, ಲಾವಣ್ಣ ಬಳ್ಳಾರ್ ಅವರೇ, ಸೈಯದ್ ಅವರೇ, ನುಮ್ರಿ ನಾಗರಾಜ್ ಅವರೇ, ಉದಯ್ ಶೆಟ್ಟಿ ಅವರೇ, ಪ್ರಸಾದ್ ಅವರೇ, ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಅವರೇ, ನಮ್ಮ ಡಿಸಿ ಆಗಿರ್ತಕ್ಕಂಥ ಟಿ.ಕೆ. ಸ್ವರೂಪ್ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಅಸಂಘಟಿತ ಕಾರ್ಮಿಕರ ವಲಯದ ಸುಮಾರು 101 ಕಾರ್ಮಿಕರ ವಲಯದಿಂದ ಬಂದಿರತಕ್ಕಂಥ, ವಿಶೇಷವಾಗಿ ಎಲ್ಲ ಕಾಪು, ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಬೈಂದೂರು, ಕಾರ್ಕಳ, ಹೆಬ್ಬಾಳ ಎಲ್ಲ ಭಾಗಗಳಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಕುಟುಂಬಸ್ಥರಲ್ಲಿ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆಪಡ್ತೇನೆ. ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಬಂಧುಗಳೇ, ನಾವಿಲ್ಲಿ ಬಂದಿರತಕ್ಕಂಥವರು ವಿಶೇಷವಾಗಿ ಕಳೆದ 2.5 ವರ್ಷ ಆಗಿ ನಮ್ಮ ಸರ್ಕಾರ ಬಂದು ನಮ್ಮ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಲೇಬರ್ ಇಲಾಖೆಯಲ್ಲಿ ವಿಶೇಷವಾಗಿ ಕಾಯ್ದೆ ಕಾನೂನುಗಳನ್ನ ಮಾಡತಕ್ಕಂಥ ಇಲಾಖೆ, ಎಲ್ಲಿ ಮಿನಿಮಮ್ ವೇಜಸ್ ಸಿಗಲ್ಲ, ಗ್ರಾಚ್ಯುಟಿ ಸಿಗಲ್ಲ, PF ಸಿಗಲ್ಲ, ಅಥವಾ ಆಕಸ್ಮಿಕವಾಗಿ ಅಥವಾ ಏಕಾಏಕವಾಗಿ ಯಾರಿಗೆ ಒಬ್ಬ ಕಾರ್ಮಿಕನಿಗೆ ಕೆಲಸದಿಂದ ಹೊರಗಡೆ ತೆಗೆದಿದ್ರೆ ಅದ್ರ ಜೊತೆಗೆ ಕಾನೂನುಗಳಲ್ಲಿ ಹೊಸ ಬದಲಾವಣೆ ತರಬೇಕು, ಹೊಸ ಕಾನೂನುಗಳನ್ನ ಮಾಡಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಸಂಘಟಿತ ಇರ್ಬೋದು, ಸಂಘಟಿತ ಕಾರ್ಮಿಕರು ಇರ್ಬೋದು, ಅವರೆಲ್ಲರಿಗೆ ನಮ್ಮ ದೇಶದ ಕಾನೂನುಗಳು ಏನು ಇದಾವೆ, ವಿಶೇಷವಾಗಿ ಆ ಕಾನೂನುಗಳನ್ನ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡತಕ್ಕಂಥ ನಮ್ಮ ಇಲಾಖೆ ಇದೆ. ನಮ್ಮ ಇಲಾಖೆ ಕೆಲಸಗಳು ಯಾಕೆ ಜಾಸ್ತಿ ಪ್ರಚಾರಕ್ಕೆ ಬೀಳೋದಿಲ್ಲ ಅಂತಂದ್ರೆ, ನಮಗೆ ಇಲ್ಲಿ ಇಲಾಖೆಯಿಂದ ನೇರವಾಗಿ ಬೆನಿಫಿಟ್ ಕೊಡ್ತಕ್ಕಂಥ ಸ್ಕೀಮ್ಸ್ಗಳು ಕಮ್ಮಿ ಇರ್ತಾರೆ ನಮ್ಮಲ್ಲಿ. ಅದಕ್ಕಾಗಿ ಈ ಬಾರಿ ವಿಶೇಷವಾಗಿ ನಾವು ಹಲವಾರು ಬಿಲ್ಗಳನ್ನ ತಂದಿದ್ದೇವೆ. ಮೊದಲನೇದಾಗಿ ಪ್ರಪ್ರಥಮವಾಗಿ ಗಿಗ್ ಬಿಲ್ ಅಂತ ಹೇಳ್ತೀವಿ. ಗಿಗ್ ಬಿಲ್ ಅಂದ್ರೆ ಏನು? ಯಾರು ಆಪ್ ಮುಖಾಂತರ ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ನಮ್ಮ ಹತ್ರ ಅಮೆಜಾನ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್ ಇಂತ ಹಲವಾರು ಕಂಪನಿಗಳಲ್ಲಿ ಅವರು ನೇರವಾಗಿ ಟ್ರಾನ್ಸ್ಪೋರ್ಟ್ ಮುಖಾಂತರ ಯಾರು ವ್ಯವಹಾರಗಳನ್ನ ಮಾಡ್ತಾರೆ. ಉದಾಹರಣೆಗೆ ನೀವು ದೋಸೆ ಆರ್ಡರ್ ಮಾಡ್ತಾರೆ ಬೆಂಗಳೂರಲ್ಲಿ, ಅವ್ರ ಮನೆಗೆ ಬಂದು ತರಿಸ್ಕೊಡ್ತಾರೆ. ನಿಮಗೆ ಫ್ರಿಡ್ಜ್ ಬರುತ್ತೆ. ನಿಮಗೆ ಈಗ ಅರ್ಬನ್ ಕ್ಲಾಪ್ ಅಂತ ಒಂದು ಏಜೆನ್ಸಿ ಇದೆ, ಕಟಿಂಗ್ ಅವ್ರು ಬಂದ್ ಮಾಡ್ತಾರೆ, ಮೇಕಪ್ ಆರ್ಟಿಸ್ಟ್ ಬರ್ತಾರೆ, ಮನೆಗೆ ಥೆರಪಿಸ್ಟ್ಗಳು ಬರ್ತಾರೆ. ಈ ತರ ಆನ್ಲೈನ್ ವ್ಯವಸ್ಥೆಯಲ್ಲಿ ಯಾರು ಇದ್ದಾರೆ, ವಿಶೇಷವಾಗಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಯಾರು ಆನ್ಲೈನ್ ಬಿಸ್ನೆಸ್ ನ ಸರ್ವಿಸ್ ಗಳನ್ನ ಕೊಡ್ತಾ ಇದ್ದಾರೆ, ಅವರಿಗೆ ನಾವು ವರ್ಕರ್ ಗಿಗ್ ಎಕಾನಮಿ ಅಂತ ಹೇಳ್ತೀವಿ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ, ಕೇಂದ್ರ ಸರ್ಕಾರದ ನೀತಿ ಆಯೋಗ ಪ್ರಕಾರ ಇನ್ನ ಒಂದು 15 ವರ್ಷದಲ್ಲಿ ಗಿಗ್ ಎಕಾನಮಿಯಲ್ಲಿ ಸುಮಾರು 30 ಲಕ್ಷ ಜನ, 40 ಲಕ್ಷ ಜನ, 50 ಲಕ್ಷ ಜನ ಅಷ್ಟು ಕೆಲಸ ಮಾಡತಕ್ಕಂಥ ಸಾಧ್ಯತೆ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಸುಮಾರು 4 ಲಕ್ಷದಿಂದ 5 ಲಕ್ಷ ಜನರು ಈ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಇರತಕ್ಕಂಥ ಸರ್ಕಾರ, ಇದು ರಾಹುಲ್ ಗಾಂಧಿ ಅವರ ಕನಸು ಕೂಡ ಆಗಿತ್ತು. ನನಗೆ ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಗಿಗ್ ಎಕಾನಮಿ ಬಗ್ಗೆ ಮಾತನಾಡಿದಂತ ಆ ಸಂದರ್ಭದಲ್ಲಿ ನನಗೊಂದು ಸಚಿವನಾಗಿ ಅವಕಾಶ ಸಿಕ್ಕಿದೆ. ನಾನು ಈ ಗಿಗ್ ಬಿಲ್ ತಂದ ನಂತರ ಪಕ್ಷಾತೀತವಾಗಿ ನಮ್ಮಿಬ್ಬರು ಶಾಸಕರು ಇಲ್ಲೇ ಇದ್ದಾರೆ, ಬಿಜೆಪಿಯ ಶಾಸಕರು ಕಿರಣ್ ಕುಮಾರ್ ಅಣ್ಣ ಇರ್ಬೋದು, ಯಶಪಾಲ್ ಇರ್ಬೋದು, ಎಲ್ಲರೂ ಪಕ್ಷಾತೀತವಾಗಿ ಅದು ಒಮ್ಮತದಿಂದ ಮೊನ್ನೆ ತಾನೇ ನಮ್ಮ ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಆಗಿದೆ. ಇವತ್ತು ರೂಲ್ ಅನ್ನ ಫ್ರೇಮ್ ಮಾಡ್ತಾ ಇದ್ದೀವಿ. ರೂಲ್ ಫ್ರೇಮ್ ಆದ ನಂತರ ನಮಗೇನು ದುಡ್ಡು, ನಾವೇನು ಕಸ್ಟಮರ್ ದುಡ್ಡು ತಗೊಳ್ತಿಲ್ಲ, ಟ್ರಾನ್ಸಾಕ್ಷನ್ ಏನಾಗುತ್ತೆ, ಆ ಟ್ರಾನ್ಸಾಕ್ಷನ್ ಮೇಲೆ ಸ್ವಲ್ಪ ಸ್ಮಾಲ್ ಫೀಸ್ 1%, 2% ಫೀಸ್ ಅನ್ನ ಕಲೆಕ್ಟ್ ಮಾಡಿ
ಆ ದುಡ್ಡು ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಗೀಗ್ ಎಕಾನಮಿಯಲ್ಲಿ ವರ್ಕರ್ಸ್ ಇದ್ದಾರೆ ಅವರೆಲ್ಲರಿಗೆ ಸಮರ್ಪಕವಾದಂತಹ ಅನುಕೂಲ ಆಗ್ತಕ್ಕಂಥ ಕೆಲಸ ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿ ಬಿಲ್ ಅಂತ ತಂದಿದ್ದೇವೆ. ಸಿನಿ ಬಿಲ್ ಅಂದ್ರೆ ಏನು? ಯಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ, ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 4 ಕೋಟಿ ಜನ ವರ್ಷಕ್ಕೆ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ. ಅವ್ರು ಏನು ಟಿಕೆಟ್ ಅನ್ನು ಖರೀದಿ ಮಾಡ್ತಾರೆ, ಅದ್ರ ಮೇಲೆ ಸ್ವಲ್ಪ ಸೆಸ್ಸು, ಅದ್ರ ಜೊತೆಗೆ ಸರ್ಕಾರ ಸಹಭಾಗಿತ್ವವಾಗಿ 2 ದುಡ್ಡು ಕೊಡಬೇಕು. ಯಾರು ಸಿನಿ ಫೀಲ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಟಿವಿ ಸೀರಿಯಲ್ಸ್ ಕೆಲಸ ಮಾಡ್ತಾರೆ, ಯಾರಿಗೆ ಮಿನಿಮಮ್ ವೇಜಸ್ ಸಿಗಲ್ಲ, ಯಾರು ದುಡ್ಡು ಕಮ್ಮಿ ಇದೆ, ಎಸ್ಪೆಷಲಿ ನಿಮಗೆ ಮೇಕಪ್ ಆರ್ಟಿಸ್ಟ್ಗಳು, ಸ್ಟಂಟ್ ಮ್ಯಾನ್ಗಳು, ದಿನಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ಸ್ಪಾಟ್ ಬಾಯ್ಗಳು, ಇಂತ ಹಲವಾರು ಕೆಲಸ ಮಾಡ್ತಕ್ಕಂಥ ಸಿನಿ ಫೀಲ್ಡ್ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆ ಜೊತೆಗೆ ಯಾರು ಹೊಂದ್ಕೊಂಡಿದ್ದಾರೆ, ಯಾರು ನೋಂದಾಯಣಿ ಮಾಡ್ಕೊಂಡಿದ್ದಾರೆ, ಡ್ರಾಮಾ ಮಾಡ್ತಿರ್ಬೋದು, ಪೌರಾಣಿಕ ನಾಟಕ ಮಾಡ್ತಿರ್ಬೋದು, ಇಲ್ಲಿ ನಮ್ಮ ಉಡುಪಿ ಮಂಗಳೂರಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಭಾಗವಹಿಸತಕ್ಕಂಥ ಸಂಘಟನೆಗಳಿದ್ದಾವೆ. ಇವರೆಲ್ಲರಿಗೆ ಲಕ್ಷಾಂತರ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಾಮಾಜಿಕ ಭದ್ರತೆ ಕಾರ್ಯಕ್ರಮ ಮುಂದೆ ಬರ್ತಕ್ಕಂಥ ಪ್ರಾರಂಭ ಮಾಡ್ತೀವಿ. ಸಿನಿ ಬಿಲ್ ಬಂದು 1 ವರ್ಷ ಆಗಿದೆ, ಇನ್ನ ಕೇವಲ 4 ತಿಂಗಳಲ್ಲಿ ಈ ಕಾರ್ಯಕ್ರಮ ಕೂಡ ಪ್ರಾರಂಭ ಮಾಡ್ತೀವಿ. ತಮ್ಮ ಗಮನದಲ್ಲಿ ಸ್ವಲ್ಪ ಕೇಳಿಕೆ ಬಯಸ್ತೇನೆ. ಟ್ರಾನ್ಸ್ಪೋರ್ಟ್ ಬಿಲ್ ಅನ್ನು ತಂದಿದ್ದೇವೆ. ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಏನು, ನಾವು ಯಾರ ಹತ್ರ ದುಡ್ಡು ತಗೊಳ್ತಿಲ್ಲ, ಏನು ಸೆಸ್ ರೀಕೂಪ್ ಆಗ್ತಿತ್ತು ಆ ಸೆಸ್ ನ ರೀಕೂಪ್ ಮಾಡ್ಕೊಂಡ್ಬಿಟ್ಟು ಟ್ರಾನ್ಸ್ಪೋರ್ಟ್ ಇಲಾಖೆ ಅಂದ್ರೆ ಏನು, ಟ್ರಾನ್ಸ್ಪೋರ್ಟ್ ಬೋರ್ಡ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಯಾರ್ಯಾರು ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು ಇದ್ದಾರೆ, ನಿಮ್ಮ ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಸಿವಿಲ್ ಡ್ರೈವರ್ ಇರ್ಬೋದು, 407 ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ಗಳು ಇರ್ಬೋದು, ಕ್ಲೀನರ್ಗಳು ಇರ್ಬೋದು, ಗ್ಯಾರೇಜ್ ಮೆಕ್ಯಾನಿಕ್ ಇರ್ಬೋದು, ಆಮೇಲೆ ಟೈರ್ ಯೂನಿಟ್ಸ್ ಗಳು ಇರ್ಬೋದು, ಪೇಂಟಿಂಗ್ ಮಾಡತಕ್ಕಂಥವ್ರು, ಎಸಿ ರಿಪೇರ್ ಮಾಡತಕ್ಕಂಥವ್ರು, ಇಂಥವರೆಲ್ಲರೂ, ಆಮೇಲೆ ಶೋರೂಮ್ ನಲ್ಲಿ ಕೆಲಸ ಮಾಡತಕ್ಕಂಥವ್ರು, ಲಾಜಿಸ್ಟಿಕ್ಸ್ ಕಂಪನಿಗಳಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡತಕ್ಕಂಥವ್ರು, ಇಂಥ ಹಲವಾರು ಕಾರ್ಮಿಕರು ವರ್ಗದವರು ಏನು ಈ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ನಾವು ಅವರಿಗೆ ನೋಂದಣಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಇದ್ದಾರೆ ಅಂತಕ್ಕಂಥ ನಮ್ಮ ಮಾಹಿತಿ ಇದೆ. ಇಲ್ಲಿವರೆಗೆ ಸುಮಾರು ಇಲ್ಲಿವರೆಗೆ 10.5 ಲಕ್ಷ ಜನ ನಮ್ಮ ಟ್ರಾನ್ಸ್ಪೋರ್ಟ್ ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ನಾವು ಅದೇ ರೀತಿಯಾದಂತಹ ಈ ತರ ಜಿಲ್ಲೆವಾರು ಬಂದು ಅವರಿಗೆ ಕಾರ್ಡ್ ಕೊಡ್ತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಯಾರ್ಯಾರ ಮರಣ ಹೊಂದಿದ್ರೆ ಅವ್ರ ಮನೆಗೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಪ್ರಪ್ರಥಮವಾಗಿ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಕಾರ್ಯಕ್ರಮ ಆಗಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ. ಇದೇನು ಹೆಗ್ಗಳಿಕೆ ಪಡಿತಕ್ಕಂಥದ್ದಲ್ಲ, ಯಾರೋ ಮೃತು ಪಡ್ತಾರೆ ಅವರಿಗೆ ರೊಕ್ಕ ಕೊಟ್ರೆ ಇದೇನು ಸಮಸ್ಯೆ ಬಗೆಹರುತ್ತಂತಲ್ಲ. ಆದ್ರೆ ಇವತ್ತು ಇಲ್ಲಿ ಡಿಸಿ ಅವರು, ಸಿಒ ಇದ್ದಾರೆ, ಎಸ್ ಪಿ ಅವರು ಬಂದಿದ್ದಾರ. ಇಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಇಲ್ಲಿ ದಿನಕ್ಕೆ ತಾಸಿನಲ್ಲಿ 20 ಸಾವುಗಳು ಆಗ್ತದೆ ಟ್ರಾನ್ಸ್ಪೋರ್ಟ್ ನಲ್ಲಿ. ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಕ್ಸಿಡೆಂಟ್ ಡೆತ್ಸ್ ಏನಿದೆ ಭಾರತ ದೇಶದಲ್ಲಿ ತಾಸಿಗೆ 20, ವರ್ಷದಲ್ಲಿ 1,72,000 ಜನ ಜೀವವನ್ನು ಈ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಹೈವೇಗಳಾಗಿರಲಿ, ಸ್ಟೇಟ್ ಹೈವೇಗಳಾಗಿರಲಿ, ಮೋಟಾರ್ ಸೈಕಲ್ ಇಂದ ಅಪಘಾತದಲ್ಲಿ ಜೀವವನ್ನು ಕಳ್ಕೊಳ್ತಿದ್ದಾರೆ. ಡೈರೆಕ್ಟ್ ಇಂಡೈರೆಕ್ಟ್ ಸುಮಾರು 18 ಲಕ್ಷ ಕುಟುಂಬಗಳಿಗೆ ಅನುಕೂಲ ಆಗ್ತದೆ. ಸರಿ ಸಮಾನ ಜಿಡಿಪಿ 3% ಜಿಡಿಪಿಗೆ ಅನಾನುಕೂಲ ಆಗ್ತದೆ. ಯಾಕಂತಂದ್ರೆ ಈ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರೊಬ್ಬ ಜನ ಅವನು ಈ ವ್ಯವಸ್ಥೆಯಲ್ಲಿ ಜೀವನವನ್ನು ಕಳ್ಕೊಂಡ್ರೆ ಅವನು ವಯಸ್ಸಿರ್ತಕ್ಕಂಥದ್ದು, ಆವರೇಜ್ ವಯಸ್ಸಿರ್ತಕ್ಕಂಥದ್ದು ಸುಮಾರು 75 to 80% ಜನ ವಯಸ್ಸಿರ್ತಕ್ಕಂಥದ್ದು 18 ರಿಂದ 47 ವಯಸ್ಸು ಒಳಗಡೆ. ಅದಕ್ಕೆ ಯಾರು ಒಬ್ರು ಜೀವ ಕಳ್ಕೊಂಡ್ರೆ ಅವರ ಫ್ಯಾಮಿಲಿ ಬಿಲೋ ಪವರ್ಟಿ ಲೈನ್ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ರಿಪೋರ್ಟ್ ನೀತಿಯಾಗಿರ್ಬೇಕು. ಅದಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಪ್ರಾರಂಭ ಮಾಡಿದೀವಿ. ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವ್ರ ಮಕ್ಕಳಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಅನಾನುಕೂಲ ಆದ್ರೆ ಆಕ್ಸಿಡೆಂಟ್ ಬೆನಿಫಿಟ್ ಗಳನ್ನ ಕೊಡಬೇಕು, ಡೆತ್ ಬೆನಿಫಿಟ್ಸ್ ಕೊಡೋದ್ರ ಜೊತೆಗೆ ಅವೇರ್ನೆಸ್ ಪ್ರೋಗ್ರಾಮ್ ಬರ್ತಕ್ಕಂಥಗಳಲ್ಲಿ ನಾವು ಜಿಲ್ಲಾಡಳಿತ ಮುಖಾಂತರ ಮಾಡ್ತೀವಿ. ನೀವು ಕೂಡ ವಿಶೇಷವಾಗಿ ಯುವಕರು ಯಾರು ಹೆಲ್ಮೆಟ್ ಹಾಕೋದಿಲ್ಲ, ನೀವು ಎಸ್ ಪಿ ಅವರು, ಡಿ ಸಿ ಅವರು, ಇದು ನಮ್ಮ ಯಾರೇ ಸಚಿವರುಗಳು ಇರ್ಲಿ, ಯಾರೇ ಶಾಸಕರುಗಳು ಇರ್ಲಿ, ಇದನ್ನ ನಾವು ಕಡ್ಡಾಯವಾಗಿ ಅವೇರ್ನೆಸ್ ಪ್ರೋಗ್ರಾಮ್ ನಲ್ಲಿ ಇನ್ವಾಲ್ವ್ ಆಗ್ಬೇಕು. ಯಾವುದೇ ಸರ್ಕಾರಗಳು ಬಂದ್ರೆ ಇದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಹಾಕ್ಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದಕ್ಕೆ ನಾವ್ ಇರ್ತೀವೋ ಇಲ್ಲ ಗೊತ್ತಿಲ್ಲ, ನೀವು ಶಾಸಕರು ಇರ್ತೀರೋ, ನಾವು ಶಾಸಕರು ಇರ್ತೀವಿ, ನೀವು ಎಸ್ ಪಿ ಇರ್ತೀರೋ, ಡಿ ಸಿ ಗೊತ್ತಿಲ್ಲ. ಇದು ಒಂದು ಪ್ರೋಗ್ರಾಮ್ ಮ್ಯಾನ್ಯುವಲ್ ತರ ಮಾಡ್ಬಿಡಿ. ಒಂದು ಚೈಲ್ಡ್ ಲೇಬರ್ ಬಗ್ಗೆ ಅವೇರ್ನೆಸ್, ಒಂದು ಇದು ಟ್ರಾನ್ಸ್ಪೋರ್ಟ್ ಅವೇರ್ನೆಸ್ ಬಗ್ಗೆ, whether you are there or not, whether we are there or not, whichever government comes, so awareness programs ಕಡ್ಡಾಯವಾಗಿ ಆಗ್ತಕ್ಕಂಥದ್ದು ಮಾಡ್ಬೇಕಂತ ತಮ್ಮಲ್ಲಿ
ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಮುಂದೆ ಬಹಳಷ್ಟು ಜನರು ಹೊರಗುತ್ತಿಗೆ ನೌಕರರು ನಮ್ಮ ಇಲಾಖೆಯಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರು ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಏಜೆನ್ಸಿಯಿಂದ ಸರಿ ದುಡ್ಡು ಕೊಡಲ್ಲ, PF ಬರಲ್ಲ, ESI ಬರತಕ್ಕಂಥದ್ದು ಬಹಳಷ್ಟು ನೌಕರಗಳನ್ನ ಬಹಳಷ್ಟು ಸರಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಬಂದಿದ್ದು, ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹಾಕಿದೀವಿ. ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಜಿಲ್ಲಾವಾರು ಮುಂದುಗಡೆ ಸೊಸೈಟಿ ಮಾಡ್ತಾ ಇದೀವಿ. DC ಹೆಡ್ ಮಾಡ್ತಾರೆ ಸೊಸೈಟಿಯಲ್ಲಿ. ಆ ಸೊಸೈಟಿ ಮುಖಾಂತರ ನಮ್ಮ 33 ಇಲಾಖೆಯ ಏನು ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರೇನಿದ್ದಾರೆ ಆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲೆಯವರು ಈ ಸೊಸೈಟಿಯಲ್ಲಿ ನೋಂದಣಿ ಮಾಡ್ಕೊಳ್ತಾರೆ. ಇನ್ನು ಮುಂದ್ಗಡೆ ಈ ಹೊರಗುತ್ತಿಗೆ ನೌಕರ ಸಮಸ್ಯೆಗಳಲ್ಲಿ ESI ಆಗಿರ್ಬೋದು, PF ಆಗಿರ್ಬೋದು, ಅವರಿಗೆ ಇನ್ನು ಮುಂದೆ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆ, ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ತಾನೇ ನಿಮಗೆ ನಮ್ಮ ರವಿ ಅವರು ಹೇಳಿದ್ರು ಆಶಾದೀಪ ಅಂತ ಕಾರ್ಯಕ್ರಮ. ಆಶಾದೀಪ ಕಾರ್ಯಕ್ರಮ ಏನಂತಂದ್ರೆ ಯಾರು ನಿಮ್ಮ ಸ್ನೇಹಿತರುಗಳಿದ್ದಾರೆ ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಸಣ್ಣ ಸಣ್ಣ ಉದ್ಯಮಿದಾರರಿದ್ದಾರೆ, ಅವರು SC ST ಮಕ್ಕಳಿಗೆ ಕೆಲಸವನ್ನು ಕೊಟ್ರೆ ನಾವು 50% ಸಂಬಳನ ನಾವು ಕೊಡ್ತಾ ಇದೀವಿ. ಇದು ಇನ್ಸೆಂಟಿವ್ ಬೇಸ್ಡ್ ದುಡ್ಡು ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ, ಒಂದು ಅವನು ಬೇರೆ ಕಡೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಎರಡನೇದು ಸ್ಥಳೀಯ ಸ್ಮಾಲ್ ಇಂಡಸ್ಟ್ರಿಗಳಿಗೆ ಅನುಕೂಲ ಆಗುತ್ತೆ. ಉದಾಹರಣೆಗೆ ಒಬ್ಬ ಇಂಡಸ್ಟ್ರಿ 10 ಜನ ಕೆಲಸ ಕೊಟ್ಟಿದ್ರೆ SC ST ಅವರಿಗೆ ನಾವು ವರ್ಷಕ್ಕೆ ಸುಮಾರು 7.5 ಲಕ್ಷ ರೂಪಾಯಿ ಕೊಡ್ತೀವಿ ಅವರಿಗೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಾರಂಭ ಆಗಿದೆ. ಭಾರತ ದೇಶದಿಂದ ಕಾರ್ಯಕ್ರಮ ಎಲ್ಲಿ ಇಲ್ಲ, ಇದು ಹೆಗ್ಗಳಿಕೆ ಕೇಳ್ತಕ್ಕಂಥದ್ದಲ್ಲ. ಇವತ್ತು ಸುಮಾರು 20 ಕೋಟಿಯಷ್ಟು ನಾವು ದುಡ್ಡನ್ನು ಖರ್ಚು ಮಾಡಿದ್ದೀವಿ. 7,000ಕ್ಕೂ ಹೆಚ್ಚು ಇದು ಫಲಾನುಭವಿಗಳಾಗಿದ್ದಾರೆ. ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಇಲ್ಲಿ ಮಂಗಳೂರಲ್ಲಿ ನಿಮಗೆ ಯಾರು ಸ್ನೇಹಿತರಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ಇನ್ನು ಮುಂದೆ ಇನ್ನೊಂದು ಕಾನೂನು ತಂದಿದ್ದೀವಿ, ಪತ್ರಿಕಾ ಮಾಧ್ಯಮದಲ್ಲಿ ಕೇಳಬೇಕಾಗತ್ತೆ. ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದ್ದೀವಿ. ಅಂದ್ರೆ ಎನಿ ಎಂಪ್ಲಾಯ್ ಹೂ ಹ್ಯಾಸ್ having employment more than is given an employment more than 20 people ಅವರಿಗೆ ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದ್ದೀವಿ. ಇವತ್ತು ಸುಮಾರು 16,000 ಕಂಪನಿಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಇವತ್ತು 7,000ಕ್ಕೂ ಹೆಚ್ಚು ಕಂಪನಿಗಳು ಇದನ್ನ ಆಕ್ಟ್ ಆಗಿ ಇದನ್ನ ತಗೊಂಡಿದ್ದಾರೆ. ಏನಂತ ಅರ್ಥ ಅಂತಂದ್ರೆ, ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅದರ ಅನುಗುಣವಾಗಿ ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಬೇಕು. ಅವರು ಯಾರು ಪ್ರಿನ್ಸಿಪಲ್ ಎಂಪ್ಲಾಯ್ ಇದ್ದಾನೆ ಅವನ ಅನುಗುಣವಾಗಿ ಸುಮಾರು 20ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. 5 ವರ್ಷ ಮೇಲೆ ಯಾರು ಗ್ರಾಚ್ಯುಟಿಗೆ ಅರ್ಹರಾಗ್ತಾರೆ ಅವ್ರಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಿಬಿಟ್ರೆ, ಇನ್ನು ಮುಂದ್ಗಡೆ ಎಂಪ್ಲಾಯ್ ಯಾವುದೇ ಡಿಫರೆನ್ಸ್ ಆದ್ರೆ ಆ ಗ್ರಾಚ್ಯುಟಿ ಹಣನ ನೇರವಾಗಿ ಅವರಿಗೆ ಮುಟ್ತಕ್ಕಂಥದ್ದಾಗುತ್ತೆ. ಇದರಿಂದ ಸುಮಾರು 60 ಲಕ್ಷ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇದೆ. ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಎಲ್ಲರಿಗಿಂತ ಹೆಚ್ಚಾಗಿ ಹಿಂದೆ ತಾನೆ ಮೆನಿಸ್ಟ್ರಲ್ ಲೀವ್ ಇಡೀ ಭಾರತ ದೇಶದಲ್ಲಿ ಇದು ಪ್ರೋಗ್ರೆಸಿವ್ ಬಿಲ್ ಇದೆ. ನಮ್ಮ ಪಕ್ಷ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ವರಿಷ್ಠರು, ನಾವು ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಅವರ ವಿಚಾರವಾದಿಗಳಿರ್ತಕ್ಕಂಥ ನಮ್ಮ ಪಕ್ಷ ಆ ನಿಟ್ಟಿನಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ತಿಂಗಳಿಗೆ ಅವ್ರಿಗೆ ಯಾವಾಗ ಮೆನಿಸ್ಟ್ರಲ್ ಪೀರಿಯಡ್ ಇರ್ತದೆ ಅವರು ಲೀವ್ ತಗೊಳ್ತಕ್ಕಂಥದ್ದು 12 ಲೀವ್ಗಳು, ತಿಂಗಳಿಗೆ 1 ಲೀವ್. ಇಡೀ ಕರ್ನಾಟಕ ರಾಜ್ಯ, ಇಡೀ ಭಾರತ ದೇಶಕ್ಕೆ ಇದು ಪ್ರೋಗ್ರೆಸಿವ್ ಬಿಲ್ ಆಗಿದೆ. ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಎಲ್ಲಾ ಕ್ಯಾಬಿನೆಟ್ ಸಚಿವರುಗಳಿಗೆ, ನಿಮ್ಮೆಲ್ಲರ ಹೆಣ್ಮಕ್ಳ ಪರವಾಗಿ ನಾನು ನನ್ನ ಸರ್ಕಾರಕ್ಕೆ, ನಾನು ನಮ್ಮ ಇಲಾಖೆಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿನ ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮ ಡೊಮೆಸ್ಟಿಕ್ ಬಿಲ್ ತರ್ತಾ ಇದ್ವಿ. ಅಂದ್ರೆ ಯಾರು ಹೆಣ್ಮಕ್ಳು ಈ ಮನೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ಲು ಇನ್ನ ಮುಂದೆ ದಿನಗಳಲ್ಲಿ ತರ್ತಾ ಇದ್ದೀವಿ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಲ್ಲಿ ನಾವು ಸೇರಿರ್ತಕ್ಕಂಥದ್ದು ಎಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್, ಅಂದ್ರೆ ಅಸಂಘಟಿತ ವಲಯಗಳು ಅಂತ ನಾವೇನ್ ಹೇಳ್ತೀವಿ. ಅಸಂಘಟಿತ ವಲಯಗಳು ಅಂತಂದ್ರೆ ಏನು? ನಮ್ಮಲ್ಲಿ ESI ಸಿಗಲ್ಲ, PF ಸಿಗಲ್ಲ, ನಮಗೆ ಯಾವುದೇ ರೀತಿಯಾದಂತ ಯಾವುದೇ ರೀತಿಯಾದಂತ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ನಮಗೆ ಯಾವುದು ಸೆಕ್ಯೂರಿಟಿ ಇರೋದಿಲ್ಲ. ನಾವೆಲ್ಲ ಸಣ್ಣ ಸಣ್ಣ ಕಸುಬಿನವರು ಇಲ್ಲಿ ಸೇರಿರ್ತಕ್ಕಂಥ ಸುಮಾರು 101 ಕಸುಬಿನವರು ತಾವಿದ್ದೀರಿ. ಸಣ್ಣ ಸಣ್ಣ ಟೇಲರಿಂಗ್ ಹುದ್ದೆ ಇರ್ಬೋದು, ನೇಕಾರ ಇರ್ಬೋದು, ಕುಂಬಾರ ಇರ್ಬೋದು, ಮಡಿವಾಳ ಇರ್ಬೋದು, ಅಗಸರ್ ಇರ್ಬೋದು, ಇಂಥ 100 ಸಮಾಜಗಳನ್ನ ಗುರುತಿಸಿ ಪ್ರಪ್ರಥಮ ಬಾರಿಗೆ 101 ಸಣ್ಣ ಸಣ್ಣ ಸಮಾಜಗಳನ್ನ ಗುರುತಿಸಿ ಇವತ್ತು ಅಸಂಘಟಿತ ವಲಯಕ್ಕೆ ತಮಗೆ ತಂದು ಸಾಮಾಜಿಕ ಭದ್ರತೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಅಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಹೇಳ್ಬೋದು. ಏನ್ ಸರ್, ನೀವು ಕಟ್ಟಡ ಕಾರ್ಮಿಕರವರಿಗೆ ಬಹಳ ದುಡ್ಡನ್ನು ಕೊಡ್ತೀರಿ, ನಮಗೆ ಸಿಗಲ್ಲ. ಬಹಳಷ್ಟು ಟೇಲರ್ ಹುದ್ದೆಯಲ್ಲಿ ಇರ್ತಕ್ಕಂಥ ಸವಿತಾ ಸಮಾಜದವರು ಬಹಳಷ್ಟು ಜನ ನನಗೆ ಬಂದು ಹೇಳಿದ್ದಾರೆ, ಅಲ್ಲಿ ನಾವು ಸೆಸ್ ಕಲೆಕ್ಟ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಬೋರ್ಡ್ ಅಲ್ಲಿ ಏನು ಸೆಸ್ ಕಲೆಕ್ಟ್ ಮಾಡ್ತೀವಿ ಅದು ಕೇವಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಾತ್ರ ಕೊಡಬಹುದು. ದಯವಿಟ್ಟು ತಮ್ಮ ಗಮನಕ್ಕೆ ಇರಲಿ.
ಯಾವುದೇ ಸಚಿವರಾಗಿರ್ಲಿ, ಯಾವುದೇ ಸರ್ಕಾರದ ಇಲಾಖೆ ಯಾವುದೇ ಸಚಿವರಾಗಿರ್ಲಿ ಕೂಡ ಆ ದುಡ್ಡು ಬೇರೆ ಕಡೆ ಖರ್ಚು ಮಾಡಲಿಕ್ಕೆ ಅವಕಾಶನೇ ಇಲ್ಲ. ದ ಸೆಸ್ ವಿಚ್ ಇಸ್ ಕಲೆಕ್ಟೆಡ್ ಇನ್ ಫಾರ್ಮ್ ಆಫ್ ಕನ್ಸ್ಟ್ರಕ್ಷನ್ ಸೆಸ್ ಏನ್ ಕಲೆಕ್ಟ್ ಮಾಡ್ತೀವಿ, ದಟ್ ಹ್ಯಾಸ್ ಟು ಬಿ ಕಂಪಲ್ಸರಿಲಿ ಗಿವನ್ ಟು ಓನ್ಲಿ ವೆಲ್ಫೇರ್ ಸ್ಕೀಮ್ಸ್ ಟು ಓನ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್. ಯಾರು ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅನ್ಆರ್ಗನೈಸ್ ಸೆಕ್ಟರ್ ಖರ್ಚು ಮಾಡಕ್ ಬರಲ್ಲ. ಅದಕ್ಕೆ ಇವತ್ತು ಅನ್ಆರ್ಗನೈಸ್ ಸೆಕ್ಟರ್ ಇಡೀ ಭಾರತ ದೇಶದ 90% ಇದೆ. ಯಶ್ಪಾಲ್ ಹೇಳ್ತಾ ಇದ್ರು, ನಮ್ಮ ದೇಶ ಬೆಳಿಬೇಕಾಗಿದ್ರೆ, ಆರ್ಥಿಕವಾಗಿ ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾಗಿದ್ರೆ, ಬಡತನ ನಿರ್ಮೂಲನಾಗಿ ಮೇಲೆ ಹೋಗ್ಬೇಕಾಗಿದ್ರೆ ನಾವೆಲ್ಲ ಇನ್ನೇನು ವರ್ಗಗಳು ಸೇರಿದ್ದೇವೆ. ಹೆಚ್ಚು ಕಮ್ಮಿ ನಾವೆಲ್ಲ ಶೂದ್ರ ವರ್ಗಕ್ಕೆ ನಾವು ಸೇರಿದ್ದೇವೆ. ಎಲ್ಲಾ ಶೂದ್ರರಿರ್ತಕ್ಕಂಥ 101 ವಲಯದಲ್ಲಿ ನಾವು ಕೂಡ ಸೇರಿ ನಾವೆಲ್ಲ ಶೂದ್ರರಿರೋರು. ನಾವೆಲ್ಲರೂ ಶೂದ್ರರು, ನಾವೇ ಎಲ್ಲಾ ಕೆಲಸ ಮಾಡ್ತಕ್ಕಂಥದ್ದು. ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಶೂದ್ರ, ಘಟನೆ ಕೆಲಸ ಮಾಡ್ತಕ್ಕಂಥ ಶೂದ್ರ, 101 ಇಲ್ಲೇನು ಇಲಾಖೆ ನಾವು ಸೇರಿದ್ದೀವಿ. ನಾವೆಲ್ಲರೂ ಇದು ಸೇರಿ ಇವತ್ತು ಈ ವ್ಯವಸ್ಥೆಯಿಂದ ಹೊರಗೆ ಬರಬೇಕನ್ನೋದಕ್ಕೆ 80 ವರ್ಷದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಅದಕ್ಕೆ ಇದು ನಮ್ಮ ಸರ್ಕಾರ, ನಾನು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಈ 101 ಸಣ್ಣ ಸಮಾಜಗಳ ಕಸುಬುಗಳನ್ನ ಗುರುತಿಸಿ ನಾವಿಲ್ಲಿ ಸೇರಿದ್ದೀವಿ ಬಂಧುಗಳೇ. ನಾನು ಮಾತಾಡ್ಕೊಡ್ತೇನೆ ನಿಮಗೆ. ಇವತ್ತು ನಿಮಗೆ ರಿಲೀಫ್ ಬಹಳ ಸಣ್ಣದಿರ್ಬೋದು, 1 ಲಕ್ಷವರೆಗೆ ಕೊಡ್ತಾ ಇದ್ದೀವಿ. ನಿಮ್ಮನ್ನ ಗುರುತಿಸಿದ್ದೀವಿ, ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಮುಂದೆ ನಿಮಗೆ ಮಾತಾಡ್ಕೊಡ ಕೊಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸರ್ಕಾರಕ್ಕೆ ಒತ್ತಡವನ್ನು ಮಾಡಿದ್ದೇನೆ, ನನಗೆ 1 ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಕೊಡಿ ಅಂತ ಹೇಳಿ. ನಮ್ಮ ಬಿಜೆಪಿ ಶಾಸಕರು ತಾವು ಕೂಡ ಒತ್ತಡವನ್ನು ಮಾಡಬೇಕು. ಇದು ಒತ್ತಡ ಮಾಡೋದ್ರಿಂದ 1 ರೂಪಾಯಿ ನಮಗೆ ಬಂದ್ರೆ ನಮ್ಮ ಇಲಾಖೆಗೆ, ಈ ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಸುಮಾರು ವರ್ಷಕ್ಕೆ 2,500 ಕೋಟಿ ಬರುತ್ತೆ. 2,500 ಕೋಟಿ ಬರುತ್ತೆ. 2,500 ಕೋಟಿ ನನಗೆ ವಿಶ್ವಾಸ ಇದೆ. ಮುಂದೆ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಇದನ್ನು ಗಮನಕ್ಕೆ ತಗೊಳ್ತಾರೆ, ಗಣನೆಗೆ ತಗೊಳ್ತಾರೆ. 1 ರೂಪಾಯಿ ಬಂದಿದ್ದೆ. ಆದ್ರೆ ನಾನು ವಿಶೇಷವಾಗಿ 1 ಕೋಟಿ 30 ಲಕ್ಷ ಇರ್ತಕ್ಕಂಥ ಎಲ್ಲ ಸಂಘಟಿತ ವರ್ಗ ಕುಟುಂಬಗಳಿಗೆ 10 ರಿಂದ 15 ಲಕ್ಷ ರೂಪಾಯಿಗೆ ಹೆಲ್ಪ್ ಮಾಡ್ಕೊಡ್ತಕ್ಕಂಥದ್ದು ಮಾಡ್ತೀವಿ ಅಂತ ಸಂದರ್ಭ ಕೇಳಬೇಕು. ಅದಕ್ಕೆ ತಾವೆಲ್ಲ ಏನ್ ಸೇರಿದ್ದೀರಿ, ನಿಮ್ಮೆಲ್ಲರ ಒತ್ತಡ ಸರ್ಕಾರದ ಮೇಲೆ ಇರಲಿ. ಶಾಸಕರು ಕೂಡ ತಾವು ಕೂಡ ಒತ್ತಡವನ್ನು ತರಬೇಕು. ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಯಾವುದೇ ಬಡವರಿಗೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಕಾರ್ಯಕ್ರಮ ಇಲ್ಲ. ದೇರ್ ಇಸ್ ನೋ ಪ್ರೋಗ್ರಾಮ್ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಟು ದೆಮ್. ಇಲ್ಲೇ ಡಿಸಿ ಅವರು ಕೇಳಬೇಡಿ, ಎಲ್ಲ ಸರ್ಕಾರಗಳು ಬಂದೋಗಿದ್ದಾವೆ. ಯಾವುದೇ ಸರ್ಕಾರಗಳು ಬಂದರೂ ಕೂಡ ನೇರವಾಗಿ ನಿಮಗೆ ಹಣ ಮುಡಿಸ್ತಕ್ಕಂತ ಒಂದು ಕಾರ್ಯಕ್ರಮ ಇವತ್ತು ಮೊದಲನೇ ಹೆಜ್ಜೆಯಾಗಿ ಸಣ್ಣದಾಗಿ ಒಂದು ಪ್ರಾರಂಭ ಮಾಡಿದ್ದೀವಿ ಬಂಧುಗಳೇ. ನಾನು ಹೇಳಿರ್ತಕ್ಕಂಥ ಉದ್ದೇಶವನ್ನು ತಾವು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಈ ಅಸಂಘಟಿತರಿಗೆ ಹೆಚ್ಚಿನವಾಗಿ ನಾವು ಅವರಿಗೆ ಆದ್ಯತೆ ಕೊಡಬೇಕನ್ನೋದಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ವಿಶ್ವಾಸ ಇದೆ ಇನ್ನೊಂದು 3-4 ತಿಂಗಳಲ್ಲಿ ಇದು ಕಾಯವಾಗಿ ಇಡೀ ಭಾರತ ದೇಶದಲ್ಲಿ ನೂತನವಾದಂತಹ ಕಾರ್ಯಕ್ರಮ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮ್ಮ ಸ್ನೇಹಿತರು ಶಾಸಕರು ಇಎಸ್ಐ ಆಸ್ಪತ್ರೆಗಳ ಬಗ್ಗೆ ಹೇಳಿದ್ದಾರೆ. ಇಎಸ್ಐ ಆಸ್ಪತ್ರೆ ದುಡ್ಡು ಕೇಂದ್ರ ದುಡ್ಡು ಅಲ್ಲ, ಅದು ಇಎಸ್ಐ ಕಾಂಟ್ರಿಬ್ಯೂಷನ್ ನಾವು ಕೊಡ್ತೀವಿ. ಇದು ನಮ್ಮ ರಾಜ್ಯ ಸರ್ಕಾರದ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ನಮ್ಮಲ್ಲಿ ಸುಮಾರು 55 ಲಕ್ಷ ಜನ ಇಎಸ್ಐ ಐಪಿ ಹೋಲ್ಡರ್ಸ್ ಇದ್ದಾರೆ. ನಮ್ಮ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅದು ಏನು ಕಾರ್ಪೊರೇಷನ್ ಫಂಡ್ ಅಂತ ಏನ್ ಹೇಳ್ತೀವಿ ಅಲ್ಲಿದೆ. ಸುಮಾರು 1,30,000 ಕೋಟಿ ಮೇಲಿದೆ. ನಾನು ಕೇಂದ್ರದ ಸಚಿವರು ಕೂಡ ಹೋಗಿ ಮನವಿ ಮಾಡಿದ್ದೆ. ಸರ್, ನಮ್ಮಲ್ಲಿ ಕಾನೂನಿದೆ, ಅವರು ಏನು ಕಾನೂನು ಮಾಡಿದ್ದಾರೆ ಅಂತಂದ್ರೆ 50,000 ಐಪಿ ಹೋಲ್ಡರ್ಸ್ ಗಳು ಏನಿದ್ದಾರೆ ಅಲ್ಲಿ ಮಾತ್ರ ಅವರು ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಗಳು ಕೊಡಬಹುದು ಅಂತಕ್ಕಂಥ ಕಾನೂನಿದೆ. ನಾನು ಅವ್ರಿಗೆ ಮನವಿ ಮಾಡ್ಕೊಂಡೆ, ಸರ್ ಕೆಲವು ಜಿಲ್ಲೆಗಳಿಗಿಲ್ಲ, 2 ಜಿಲ್ಲೆ ನಡುವೆ ನಮಗೆ ಆಸ್ಪತ್ರೆಗಳನ್ನ ಮಾಡಿಕೊಡಿ. ಯಾಕಂದ್ರೆ ದುಡ್ಡು ಅವ್ರ ಹತ್ರ ಇದೆ, ರಾಜ್ಯ ಸರ್ಕಾರ ದುಡ್ಡುಗಳು ಅವ್ರ ಹತ್ರ ಇರ್ತಕ್ಕಂಥದ್ದು, ಅದೇ ಕೇಂದ್ರ ಸರ್ಕಾರ ದುಡ್ಡು ಅಲ್ಲ. ಅದು ಇಡೀ ಆಲ್ ಓವರ್ ಇಂಡಿಯಾ ಯಾರ್ಯಾರು ಇಎಸ್ಐ ಕಾಂಟ್ರಿಬ್ಯೂಟ್ ಮಾಡ್ತಾರೆ ನಮ್ಮ ದುಡ್ಡು ಇಡೀ ಸಾರ್ವಜನಿಕರ ದುಡ್ಡಲ್ಲಿದೆ. ಆ ದುಡ್ಡಲ್ಲಿ ನಮಗೆ 2 ಜಿಲ್ಲೆ ನಡುವೆ ಒಂದು ಆಸ್ಪತ್ರೆಗಳನ್ನ ಮಾಡಿಕೊಡಿ ಅಂತ ಹೇಳಿ ಎಲ್ಲಾ ಸಂಸದರು ಕೂಡ ನಾನು ಲೆಟರ್ ಅನ್ನು ಬರ್ತಿದ್ದೇನೆ. ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಸಚಿವರಿದ್ದಾರೆ, ನಮ್ಮ ಅವರಿಗೂ ಮಾತನಾಡಿದ್ದೀನಿ, ಅವರಿಗೂ ಒಂದು ಮೀಟಿಂಗ್ ಕೂಡ ಮಾಡಿದ್ದೀವಿ. ಕೇಂದ್ರದಲ್ಲಿರ್ತಕ್ಕಂಥ ಸಚಿವರು ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ನಮ್ಮ ಯಶ್ಪಾಲ್ ಅವರು ಒಳ್ಳೆ ಪ್ರಶ್ನೆ ಹೇಳಿದ್ದಾರೆ. ಏನು 21,000ವರೆಗೆ ಇರ್ತಕ್ಕಂಥ ಸಂಬಳ ಇರ್ತಕ್ಕಂಥವ್ರು ಮಾತ್ರ ಇಎಸ್ಐ ಮಿತಿಯಲ್ಲಿ ಬರ್ತಾರೆ, ಇದನ್ನ ಮೇಲೆ ಕೇರಿಸಬೇಕಂತ ಹೇಳಿದ್ರೆ ನಾನು 8 ತಿಂಗಳಾಯ್ತು ಮೇಲೆ ಕೇರಿಸಿ 30,000ವರೆಗೆ ಯಾರು ದುಡಿಮೆಯನ್ನು ಮಾಡ್ತಿದ್ದಾರೆ ಅವರೆಲ್ಲರೂ ಕಡ್ಡಾಯವಾಗಿ ಇಎಸ್ಐಗೆ ಬರ್ಬೇಕಂತಕ್ಕಂಥದ್ದು ಮನವಿ 8 ತಿಂಗಳಾಗಿದೆ ಮಾಡಿದೆ. ತಾವು ಕೂಡ ಶೋಭಾ ಕರಂದ್ಲಾಜೆ ಮೇಡಮ್ಗೆ ಒತ್ತಡವನ್ನು ತನ್ನಿ, ನಾನು ಕೂಡ ಮತ್ತೊಮ್ಮೆ ಅವರಿಗೆ ಮತ್ತೆ ಸಚಿವರಿಗೆ ಕೂಡ ಒತ್ತಡವನ್ನು ತರ್ತೀನಿ. ನಮ್ಮ ಕಿರಣ್ ಅವರು 2-3 ಸಲ ಸಿಕ್ಕಿದ್ದಾರೆ, ಹಣ ಕ್ಷಮೆ ಇರಲಿ, ಇದು ಸೆಟ್ ಮಾಡಕ್ಕಾಗಿದೆ ನನಗೆ,
ಕ್ಷಮೆ ಇರಲಿ, ನಾನು ನಿನಗೆ ಮಾತನ್ನು ಕೊಡ್ತೇನೆ. ಇನ್ನು 1 ವಾರ 2 ವಾರದಲ್ಲಿ ನೀನ್ ನನಗೆ ಫೋನ್ ಮಾಡಿ ಹೇಳಬೇಕು ಆಗಿದೆ ಅಂತಕ್ಕಂಥ ಮಾತು ನಿನ್ನ ಮಾಯಿಗೆ ಹೇಳ್ಸ್ಕೊಂಡಿದ್ದೀನಿ ಬಯಸ್ತೇನೆ. ಈಗ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ರೆ ತಪ್ಪಾಗುತ್ತೆ. ಇದೇನು ರಾಜಕೀಯ ಮಾತನಾಡ್ತಕ್ಕಂಥದ್ದಲ್ಲ. ನನಗೆ ನಂಬಿಕೆ ಇದೆ, ಈ ದೇಶದಲ್ಲಿ ಯಾವುದೇ ಸರ್ಕಾರಗಳು ಬಂದ್ರೆ, ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರಗಳಿರಲಿ, ಅವ್ರ ಮನೆ ದುಡ್ಡು ಅಲ್ಲ ಇದು. ಈ ದೇಶ ಬಿಜೆಪಿಗೆ ಸಂಬಂಧ ಅಲ್ಲ, ಈ ದೇಶ ಕಾಂಗ್ರೆಸ್ಗೂ ಸಂಬಂಧ ಅಲ್ಲ. ನಾವೆಲ್ಲ ರಾಜಕೀಯ ಪಾರ್ಟಿಗಳು ಅಷ್ಟೇ. ನೀವಾಗ ಓಟ್ ಹಾಕಿದ್ರೆ ಅಧಿಕಾರ ಮಾಡ್ತೀವಿ, ನೀವಾಗ ಓಟ್ ಹಾಕಿದ್ರೆ ಗೆಟ್ ಔಟ್ ಆಗಿ ಹೋಗ್ತೀವಿ ನಾವು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಈ 145 ಕೋಟಿ ಜನ ಏನಿದೆ ಈ ದೇಶ, 145 ಕೋಟಿಯ ಜನರ ದೇಶ. ನೀವು ಏನ್ ಯೋಚನೆ ಮಾಡ್ತೀರಿ, ನೀವೇನ್ ಆಲೋಚನೆ ಮಾಡ್ತೀರಿ, ಅದೇ ರೀತಿಯಾಗಿ ಸರ್ಕಾರಗಳು ನಡಿಬೇಕು. ಅದಕ್ಕೆ ನಿಮ್ಮಲ್ಲಿ ಮನವಿದೆ, ನೀವೆಲ್ಲಿವರೆಗೆ ಪ್ರಜ್ಞಾವಂತರಾಗೋದಿಲ್ಲ, ಎಲ್ಲಿವರೆಗೆ ವಿಚಾರವನ್ನು ಮಾಡೋದಿಲ್ಲ. ಕಾಂಗ್ರೆಸ್ ಸರಿ ಇಲ್ಲ ಅಂದ್ರೆ ಕಾಂಗ್ರೆಸ್ ಹೊರಗೆ ಹಾಕ್ಬೇಕು, ಬಿಜೆಪಿ ಸರಿ ಅಂದ್ರೆ ಬಿಜೆಪಿ ಹೊರಗೆ ಹಾಕ್ಬೇಕು. ಇವೆರಡೂ ಸರಿ ಇಲ್ಲ ಅಂದ್ರೆ ಬೇರೆ ಪಾರ್ಟಿ ಹುಡುಕ್ಬೇಕು ನೀವು. ಯಾಕೆ ಹೇಳ್ತಾ ಇದೀವಿ ಮಾತು ಅಂತಂದ್ರೆ, ವಿಚಾರವಾಗಿ ದೇಶವನ್ನು ಕಟ್ಟಬೇಕಾಗುತ್ತೆ. ನೀವು ದಯವಿಟ್ಟು ನೀವೆಲ್ಲ ವಾಚ್ ಡಾಗ್ಸ್ ಅಂತ ಹೇಳ್ತೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಹಳ ಹತ್ತಿರದಿಂದ ನೋಡ್ಬೇಕು ನೀವು. ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕು, ದೇಶದಲ್ಲಿ ಬದಲಾವಣೆ ಆಗ್ಬೇಕು. ನೀವು ರಾಜಕಾರಣಿಗಳು ಬಹಳ ಗ್ರೇಟ್ ಆಗಿರ್ಬೇಕಂತಂದ್ರೆ, ನಿಮ್ಮಲ್ಲಿ ನೀವು ಬದಲಾವಣೆ ಆದ್ರೆ ಮಾತ್ರ ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ನಾವು ಬದಲಾವಣೆ ಆಗ್ತೀವಿ. ನಾವ್ ಹೇಳಿರ್ತಕ್ಕಂಥ ಸುಳ್ಳಿಗೂ ಚಪ್ಪಾಳೆ ಹೊಡಿತೀರಿ, ನಿಜಕ್ಕೂ ಚಪ್ಪಾಳೆ ನೀವೇ ಹೊಡಿತೀರಿ. ನಾವೇನ್ ಕಂಡಿಡ ನಿಜ ಸುಳ್ಳು ಯಾವುದು? ಏನ್ರಿ, ಕಳ್ಳರಿಗೂ ಒಂದೇ ಸನ್ಮಾನ, ಸುಳ್ಳರಿಗೂ ಒಂದೇ ಸನ್ಮಾನ. ನಾವೇ ಕನ್ಫ್ಯೂಸ್ ಆಗ್ಬಿಟ್ಟಿವಿ, ಕಳ್ಳರು ಯಾರು ಸುಳ್ಳು ಯಾರು ಅಂತ ಹೇಳಿ. ಈ ವಿಚಾರವನ್ನು ಬದಲಾವಣೆ ಆಗ್ಬೇಕು, ಹೊಸತನ ಬರ್ಬೇಕು, ದೇಶದಲ್ಲಿ ವಿಚಾರ ಬರ್ಬೇಕು. ಮುಂದೆ ಈ ಪ್ರಜ್ಞೆ ಬರ್ತಕ್ಕಂಥ ಸಮಾಜ ಕಟ್ಟಬೇಕಾಗಿದ್ರೆ ನಾವು ಚೆನ್ನಾಗಿ ಓದ್ಕೋಬೇಕು. ಕೆಲವರು ವಾಟ್ಸ್ಆಪ್ ಗಳಲ್ಲಿ ಏನೇನೋ ಕಳಿಸ್ತಿರ್ತಾರೆ, ಇನ್ಸ್ಟಾಗ್ರಾಮ್ ನಲ್ಲಿ ಏನೋ ಕಳಿಸ್ತಾರೆ, ಫೇಸ್ಬುಕ್ ನಲ್ಲಿ ಏನೋ ಕಳಿಸ್ತಾರೆ. ಕಾಂಗ್ರೆಸ್ನವರು ಕಳಿಸ್ಬೋದು, ಬಿಜೆಪಿಯವರು ಕಳಿಸ್ಬೋದು, ಟಿವಿಗೆ ಏನೋ ಹೇಳ್ತಿರ್ತಾರೆ. ಟಿವಿಗೆ ಹೇಳೋದು ಕಾಂಗ್ರೆಸ್ನವರು ಸುಳ್ಳು ಹೇಳಬಹುದು, ಬಿಜೆಪಿಯವರು ಸುಳ್ಳು ಹೇಳಬಹುದು. ಅದಕ್ಕೆ ಇದೆಲ್ಲ ವಿಚಾರ ಕಲಿಬೇಕಂತಂದ್ರೆ ಪ್ರಜ್ಞಾವಂತರು ಮತದಾರರಾದ್ರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗುತ್ತೆ. ಯಾಕೆ ಈ ಮಾತು ಹೇಳಂತಂದ್ರೆ, ಯಾರೋ ಮನೆಯಿಂದ ರೊಕ್ಕ ತರಂಗಿಲ್ಲ. ಯಾರು ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರು ನಾವು ಯಾರು ಮನೆಯಿಂದ ರೊಕ್ಕ ತರಂಗಿಲ್ಲ. ನಾವು ಯಾವುದೇ ರೊಕ್ಕ ಕೊಟ್ರೆ ನಿಮ್ಮ ರೊಕ್ಕ ನಿಮಗೆ ಎಲ್ಲಿ ಕೊಡ್ತೀವಮ್ಮ? ವಾಪಸ್ ನಿಮಗೆ ಕೊಡ್ತಕ್ಕಂಥದ್ದು. ಕೆರೆ ನೀರು ಕೆರೆ ನೀರು ಕೆರೆಗೆ ಚೆಲ್ಲಿ. ಯಾಕೆ ಹೇಳಂತಂದ್ರೆ, ನಿಮಗೆ ಉದಾಹರಣೆಗೆ 5 ಗ್ಯಾರಂಟಿಗಳೇ ನಮ್ಮ ಸ್ನೇಹಿತರು ಒಪ್ಕೊಳ್ಳಿಕ್ಕಿಲ್ಲ. ಈ 5 ಗ್ಯಾರಂಟಿಗಳು ಏನಿದಾವೆ, ಈ 5 ಗ್ಯಾರಂಟಿ ಮುಖಾಂತರ ವರ್ಷಕ್ಕೆ 60,000 ಕೋಟಿ ಖರ್ಚು ಮಾಡ್ತಾ ಇದೀವಿ. ಎಷ್ಟು ಮಾಡ್ತಾ ಇದೀವಮ್ಮ? 30,000 ಕೋಟಿ. ಕೆಲವರಿಗೆ ಇಂಟ್ರೆಸ್ಟ್ ಇರ್ಲಿಕ್ಕಿಲ್ಲ ಗ್ಯಾರಂಟಿ, ಆದ್ರೆ ಯಾರು ಬಡವರಿದ್ದಾರೆ, ನಾನು ಬಹಳ ಹತ್ತಿರದಿಂದ ಹೋಗ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಬರ್ರಿ, ಯಾರು ವಿಧವೆ ಇದ್ದಾರೆ, ಯಾರು ಹೆಣ್ಮಕ್ಳು 60 ವರ್ಷ ಮೇಲೆ ಆಗಿದ್ದಾರೆ, ಅವ್ರಿಗೆ ಮಕ್ಕಳು ನೋಡ್ಕೊಳಂಗಿಲ್ಲ, ಅವ್ರಿಗೆ ಗುಳಿಗೆ ದುಡ್ಡಿರೋದಿಲ್ಲ, ಹಬ್ಬ ಹುಡುಗಿ ಅವ್ರಿಗೆ ದುಡ್ಡಿರೋದಿಲ್ಲ. ಯಾಕಂದ್ರೆ ಅವ್ರು ದುಡಿಯೋದಿಲ್ಲ, ಮನೆ ಗೌರವ ಇರೋದಿಲ್ಲ. ಇಂಥ ಹೆಣ್ಮಕ್ಳು ನಮ್ಮ ದೇಶದಲ್ಲಿ ಬಹಳ ಇದ್ದಾರೆ. ಅದು ಮನಗಂಡಿರ್ತಕ್ಕಂಥ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ಬೇಕನ್ನೋದಕ್ಕೆ ಸುಮಾರು ನಾವು ಈ ಗೃಹಲಕ್ಷ್ಮಿ ಕಾರ್ಯಕ್ರಮ ಚಾಲೂ ಮಾಡಿದ್ವಿ. ಗೃಹಲಕ್ಷ್ಮಿ ಮಾಡಿದ್ವಿ, ಶಕ್ತಿ ಮಾಡಿದ್ವಿ, ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದ್ವಿ, ಅದ್ರ ಜೊತೆಗೆ ಯುವ ನಿಧಿ ಮಾಡಿದ್ವಿ. ಕರೆಂಟ್ ಫ್ರೀ ಕೊಡ್ತಾ ಇದೀವಿಲ್ಲಮ್ಮ, ಕೊಡ್ತಾ ಇದೀವಿಲ್ಲ. ಇದು ಯಾಕೆ ಹೇಳ್ತಿದೀವಿ ಅಂತಂದ್ರೆ, ಇದೇನ ಕಾಂಗ್ರೆಸ್ ದುಡ್ಡಲ್ಲ, ಮತ್ತಾಯಿ ಮೋದಿ ಸಾಹೇಬರು ಕೊಡೋ ದುಡ್ಡು ಮೋದಿ ಸಾಹೇಬ್ರಲ್ಲ, ಸಿದ್ದರಾಮಯ್ಯ ಸಾಹೇಬ್ ದುಡ್ಡು ಕೊಡೋದು ಸಿದ್ದರಾಮಯ್ಯದಲ್ಲ. ಇದೆಲ್ಲ ನಿಮ್ ದುಡ್ಡೇ. ನಿಮ್ ದುಡ್ಡ ನಾ ಸ್ಕೀಮ್ ಮಾಡಿ ನಿಮ್ಗೆ ದುಡ್ಡು ಕೊಡೋದು ನಾವು. ಗೊತ್ತಾಯ್ತಲ್ವಾ? ಹೆಸರುಗಳು ಯಾರಿರಲಿ ಅದೆಲ್ಲ ಸುಳ್ಳೆ. ಹೆಸರುಗಳು ಎಷ್ಟು ದೊಡ್ಡ ಪ್ರಚಾರ ಪಟ್ಟುಕೊಂಡ್ರು ಕೂಡ ಆ ದುಡ್ಡು ಯಾರು? ಆ ದುಡ್ಡು ಯಾರು? ಅದಕ್ಕಾಗಿ ನಾವು 5 ವರ್ಷದಲ್ಲಿ ವರ್ಷಕ್ಕೆ 60,000, 5 ವರ್ಷಕ್ಕೆ 3 ಲಕ್ಷ ಕೋಟಿ ಪಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಇದೆ. ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಹಳ ವಿಚಾರ ಆಯ್ತು. ಯಾಕಿದು ದುಡ್ಡು ಬಹಳ ಇಂಪಾರ್ಟೆಂಟ್. ಈ 60,000 ಕೋಟಿ ಬಡವರಿಗೆ ಮುಟ್ತಾ ಇದೆಯಲ್ಲಮ್ಮ, ಇದು ಯಾವುದು ಸೇವಿಂಗ್ ಎಕಾನಮಿ ಅಲ್ಲ. ಇದು ಹೋಗಿ ಬಡವರಲ್ಲಿ ಎಫ್ ಡಿ ಮಾಡ್ತಾರೆ, ಬ್ಯಾಂಕ್ ನಲ್ಲಿ ಎಫ್ ಡಿ ಮಾಡ್ತಕ್ಕಂಥ ದುಡ್ಡು ಏನು ಮಾಡ್ತಾ ಇದ್ದು. ಇದೇನಾಗುತ್ತೆ, 60,000 ಕೋಟಿ ವರ್ಷಕ್ಕೆ ಏನು ಕೊಡ್ತಾ ಇದೀವಿ, ಇದು ಮಾರ್ಕೆಟಿಗೆ ಬಂದು ವಾಪಸ್ ಬರ್ತಾ ಇದೆ. ಬಡ ಹೆಣ್ಮಕ್ಳು,
ಡ್ರೈವರ್ಗಳು, ಕೂಲಿ ಕಾರ್ಮಿಕರು ಏನ್ ಮಾಡ್ತಾರೆ? ಒಂದು ಬ್ರೆಡ್ ಪ್ಯಾಕೆಟ್ ಬದಲಿ 2 ಬ್ರೆಡ್ ಒಯ್ತಾರೆ, 1 ಲೀಟರ್ ಹಾಲು ಬದಲಿ 2 ಲೀಟರ್ ಹಾಲು ಒಯ್ತಾರೆ. ಅದು ಯಾರಿಗೆ ಹೋಗುತ್ತೆ? ಮತ್ತೆ ಬಡವರಿಗೆ, ಹೂವ ಮಾರರಿಗೆ, ಕಸುಬುತನ ಮಾಡ್ತಕ್ಕಂಥವರಿಗೆ, ಬೀದಿ ಬೀದಿ ವ್ಯಾಪಾರ ಮಾಡೋರ ಕೈಯಲ್ಲಿ ರೊಕ್ಕ ಸಿಗ್ತಾ ಇದೆ. ಅದು ಅದಕ್ಕಾಗಿ ಇವತ್ತು ನಾನು ಹೇಳ್ತಿಲ್ಲ, ಕೇಂದ್ರ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದೆ. ಯಾರಿಗೆ ಕೊಟ್ಟಿದೆ? ಕರ್ನಾಟಕ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದೆ. ಇಡೀ ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ನಂಬರ್ 1 ಯಾವುದು? ಕರ್ನಾಟಕ. ಯಾವುದು? ಕರ್ನಾಟಕ. ಪರ್ ಕ್ಯಾಪಿಟಲ್ ಇನ್ಕಮ್ ಇಡೀ ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ನಂಬರ್ 1 ಇರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ. ಅದು ಎಷ್ಟಿದೆ ಅಂತಂದ್ರೆ 2,02,000 ರೂಪಾಯಿ ಇದೀವಿ ನಾವು. ಇಲ್ಲಿ ನೀವೆಲ್ಲ ಸಾಹುಕಾರ 5 ಲಕ್ಷ ರೂಪಾಯಿ ಇದೀವಿ ನೀವೆಲ್ಲ ಇಲ್ಲಿ. ನಾವು ಉತ್ತರ ಕರ್ನಾಟಕದವರು ಇಡೀ ಕರ್ನಾಟಕದ ಆವರೇಜ್ ಮಾಡಿದ್ರೆ ನಾವು 2,02,000 ರೂಪಾಯಿ ಇದೀವಿ. ಅಂದ್ರೆ ಭಾರತ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿಂಹಪಾಲ್ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ರೂ ಕೂಡ, ಬೇರೆ ಬೇರೆ ಪಕ್ಷಗಳು ಆಡಳಿತ ಮಾಡಿದ್ರು ಕೂಡ, ಅದ್ರ ಜೊತೆಗೆ ಎಲ್ಲ ಈ ರಾಜ್ಯದ ಮಠಗಳು, ನಮ್ಮ ಲಿಂಗಾಯತ ಮಠಗಳಿರ್ಬೋದು, ನಮ್ಮ ವೀರೇಶ್ವರ ಮಠಗಳಿರ್ಬೋದು, ನಮ್ಮ ಒಕ್ಕಲಿಗರ ಮಠಗಳಿರ್ಬೋದು, ಎಲ್ಲ ಸಣ್ಣ ಸಣ್ಣ ಸಮುದಾಯ ಮಠಗಳು ಎಲ್ಲ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಏನು ಎಲ್ಲರಿಗಿನ ಉಚ್ಚಾಗಿ ಅನ್ನದಾಸವನ್ನು ಮಾಡಿದ್ರು, ಅಕ್ಷರ ಜ್ಞಾನವನ್ನು ಮಾಡಿದ್ರು. ಅದರಿಂದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಕಳೆದ 70 ವರ್ಷದ ಶ್ರಮದಿಂದ ಎಲ್ಲಾ ಸಮಾಜಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದಕ್ಕೆ ಇವತ್ತು ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಅದಕ್ಕಾಗಿ ಎಲ್ಲರೂ ಎಲ್ಲಾ ಸಮಾಜದ ವರ್ಗಗಳಿಗೆ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಈ ನಂಬರ್ 1 ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇಲ್ಲಿ ಪ್ರಜ್ಞಾವಂತ ಮತದಾರರಿದ್ದೀರಿ, ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಹೊಸದಾಗಿ ಚಾಲು ಆಗಿದೆ $4 ಟ್ರಿಲಿಯನ್ ಎಕಾನಮಿ ಅಂತ ಹೇಳಿ. ಬಹಳ ಗೌರವ ಇದೆ, ಹೆಗ್ಗಳಿಕೆ ನಮಗೆ. ಭಾರತ ದೇಶ ಇವತ್ತು $4 ಟ್ರಿಲಿಯನ್ ಎಕಾನಮಿ ಆಗಿದೆ ಅಂತ ಹೇಳಿ ನಮಗೆ ಗೌರವ ಇದೆ. ಆದ್ರೆ ಈ $4 ಟ್ರಿಲಿಯನ್ ಎಕಾನಮಿ ಅಂದ್ರೆ ಏನು? ಮಾತಾಡಲ್ಲ ಸಾಕಾಯ್ತವ? ಸಾಕ್ ಮಾಡ್ಬೇಕಾ? ಬೇಜಾರಾಗಿದೆ. $4 ಟ್ರಿಲಿಯನ್ ಎಕಾನಮಿ ಅಂತಂದ್ರೆ ಏನಂತಂದ್ರೆ, ಈ ದೇಶದ 145 ಕೋಟಿ ಜನಸಂಖ್ಯೆಯ ಆದಾಯ ವರ್ಷಕ್ಕೆ ಖರ್ಚು ಸೇರಿದ್ರೆ $4 ಟ್ರಿಲಿಯನ್ ಎಕಾನಮಿ ಅಂತ ಅರ್ಥ. ಸ್ವಲ್ಪ ಕೇಳಿಸ್ಕೋಬೇಕಿದು. ಇದು ಈ ದೇಶದ ಸಮಸ್ಯೆ, ಯಾವ್ದೋ ಪೊಲಿಟಿಕಲ್ ಪಾರ್ಟಿ ಸಮಸ್ಯೆ ಅಲ್ಲ. ಇದು 145 ಕೋಟಿ ಜನಸಂಖ್ಯೆಯ ಆದಾಯವನ್ನ ನಾವು ಸೇರಿಸಿದ್ರೆ $4 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಅಂದ್ರೆ ಅರ್ಥ ಏನು? ಜಪಾನ್ 12 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶ. ಜಪಾನ್ 12 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶ, $4.2 ಟ್ರಿಲಿಯನ್ ಇದೆ. ಅಂದ್ರೆ ಅರ್ಥ ಏನು ಸರ್? 12 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು $4 ಟ್ರಿಲಿಯನ್ ಇದೆ. ಭಾರತ ದೇಶ 145 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು ಕೂಡ $4 ಟ್ರಿಲಿಯನ್ ಇದೆ. ಅಂತಂದ್ರೆ ಅರ್ಥ ಏನಂತಂದ್ರೆ, ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಮನುಷ್ಯ ವರ್ಷಕ್ಕೆ ಏನು ಆದಾಯವನ್ನ ಮಾಡ್ತಾನೆ. ಇವತ್ತು ಜಪಾನ್ ನಲ್ಲಿ ಒಬ್ಬ ಮನುಷ್ಯ ವರ್ಷಕ್ಕೆ 30 ಲಕ್ಷ ಆದಾಯವನ್ನು ಮಾಡ್ತಾನೆ. ಭಾರತ ದೇಶದಲ್ಲಿ 2 ಲಕ್ಷ. ಕರ್ನಾಟಕ ನಂಬರ್ 1 ಇದೆ. ಉತ್ತರ ಪ್ರದೇಶ, ಬಿಹಾರ, ಗುಜರಾತ್, ಛತ್ತೀಸ್ಗಢ, ಜಾರ್ಖಂಡ್ ಇಂಥವೆಲ್ಲ ರಾಜ್ಯಗಳಲ್ಲಿ ಒಂದೊಂದು ಜಿಲ್ಲೆಯಲ್ಲಿ 43,000 ರೂಪಾಯಿವರೆಗಿದೆ ಬಂಧುಗಳೇ. ಅಂದ್ರೆ ಅಸಮಾನತೆ ಇದೆ. ದುಡ್ಡು ಒಬ್ಬರಿಗೆ ಜಾಸ್ತಿ ಇದೆ, ಒಬ್ಬರಿಗೆ ಕಮ್ಮಿ ಇದೆ. ಅದಕ್ಕಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ಬೇಕು. ಜಿಡಿಪಿ ಬಹಳ ದೊಡ್ಡದಾದ್ರೆ ಬಡತನ ನಿರ್ಮೂಲನೆ ಆಗಲ್ಲ ಅಂತಕ್ಕಂಥ ಉದಾಹರಣೆ ಇದು. ಜಿಡಿಪಿ ಅಂತಕ್ಕಂಥದ್ದು ಏನಿದೆ, ಎಲ್ಲರ ವಹಿವಾಟು. ಈಗ ಒಬ್ಬರು 25 ಲಕ್ಷ ಕೋಟಿ ದುಡಿತಾರೆ, ಅಂಬಾನಿ ಸಾಹೇಬ್. ಅದಾನಿ ಸಾಹೇಬ್ 23 ಲಕ್ಷ ಕೋಟಿ. ಟಾಟಾ, ಬಿರ್ಲಾ ಇಂಥವೆಲ್ಲ ಕಂಪನಿಗಳಿದ್ದಾವೆ. ಅವ್ರ ಆದಾಯ ನೀವು ಮೈನಸ್ ಮಾಡಿಬಿಟ್ರೆ, ಕೇವಲ 2% ಜನರು, 3% ಜನರನ್ನ ಆದಾಯ ನೀವು ಮೈನಸ್ ಮಾಡಿಬಿಟ್ರೆ, ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥ ಆವರೇಜ್ 1,50,000 ಇದೀವಿ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇದು ಯಾವ್ದಕ್ಕೆ ಈ ದೇಶ ಬಿಜೆಪಿಗೆ ಸಂಬಂಧ ಇಲ್ಲ, ಈ ದೇಶ ಕಾಂಗ್ರೆಸ್ಗೆ ಸಂಬಂಧ ಇಲ್ಲ, ಈ ದೇಶ ನಮಗೆ ಸಂಬಂಧ ಇದೆ. ನಾವು ಎಲ್ಲಿವರೆಗೆ ಎಚ್ಚರದಿಂದ ಅರ್ಥ ಮಾಡ್ಕೊಳ್ಳಂಗಿಲ್ಲ, ನಾವು ನಮ್ಮ ಸಮಾಜದಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕರ್ನಾಟಕ ರಾಜ್ಯ ಜಿಡಿಪಿ ನಂಬರ್ 1, ಜಿಎಸ್ಟಿ ನಂಬರ್ 1, FDI ನಲ್ಲಿ ಕೂಡ ನಂಬರ್ 1, ಪರ್ ಕ್ಯಾಪಿಟಲ್ ಕೂಡ ನಂಬರ್ 1. ಅದಕ್ಕಾಗಿ ಇವೆಲ್ಲ 4 ವರ್ಗಗಳಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕ ನಂಬರ್ 1 ಇದೆ. ಇನ್ನು ಮೇಲೆ ಯಾವುದೂ ಮಾಡಲು ನಡೆಯಲಿಲ್ಲ ದೇಶದಲ್ಲಿ. ನಡೆದ್ರೆ ಕರ್ನಾಟಕ ಮಾಡಲು ನಂಬರ್ 1 ಆಗಬೇಕು ಅಂತ ಹೇಳಿ ಬಯಸ್ತೇನೆ. ಅಣ್ಣ ಒಪ್ಲಿಕ್ಕಿಲ್ಲ, ಯಾಕಂದ್ರೆ ಬಿಹಾರದಲ್ಲಿ ಕೂಡ ನಮ್ಮ ಮಾಡಲೇ ನಡೆಸಿದ್ರು ಅಣ್ಣ.
ಅದು ತಮಾಷೆಗಾಗಿ ಹೇಳಿರ್ತಕ್ಕಂಥದ್ದು. ಇವತ್ತು ನಮ್ಮ ಕಾರ್ಯಕ್ರಮಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜನಕ್ಕೆ ಕೊಟ್ಟಿದ್ದಾವೆ. ಎಲ್ಲರಿಗಿಂತ ಹೆಚ್ಚಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ಬೇಕಂತಂದ್ರೆ ನೀವು ಇಂದಿರಾ ಗಾಂಧಿಯನ್ನು ಹೆಂಗ್ ಮಾಡಕ್ಕಾಗುತ್ತೆ ಹೇಳಿ? ಯಾಕಂದ್ರೆ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥ ನಾಯಕಿ ಅಮ್ಮ ಇತಿಹಾಸವನ್ನು ಮರಿಬೋದಲ್ವಾ, ನೆನಪಿಟ್ಟಬೇಕಲ್ವಾ? ವಾಜಪೇಯಿ ಸಾಹೇಬ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಮರೆಯಕ್ಕಾಗುತ್ತಾ? ಗೋಲ್ಡನ್ ಕ್ವಾಡ್ರಲ್ ಟ್ರಯಾಂಗಲ್, ವಿ ಆರ್ ಪ್ರೌಡ್. ಅವ್ರ ಟೈಮ್ನಲ್ಲಿ ಇಡೀ ದೇಶದಲ್ಲಿ ಗೋಲ್ಡನ್ ಕ್ವಾಡ್ರಲ್ ಟ್ರಯಾಂಗಲ್ ಮಾಡಿರ್ತಕ್ಕಂಥದ್ದು ಏಕೈಕ ವ್ಯಕ್ತಿ ಯಾರಂದ್ರೆ ಇವತ್ತು ವಾಜಪೇಯಿ ಸಾಹೇಬ್ ಅಂತ ಸೌಲಭ್ಯ ಕೇಳಲಿಕ್ಕೆ ಬಯಸ್ತೀನಿ. ಅವ್ರನ್ನ ಮರಿಲಿಕ್ಕಾಗುತ್ತಾ? ಕೆಲಸ ಬದುಕಿರೋದು ಬಹಳ ಹಳ್ಳ ಒಳಗೆ ಅದಕ್ಕೆ ಕೇಳಂಗಿಲ್ಲ. ಅವ್ರ ವಿರುದ್ಧವಾಗಿ ಹೇಳಿದ್ರೆ ನೀವು ಒಪ್ಪಾಗಿರೋದು ಕೇಳಕ್ ಬರೋದಿಲ್ಲ. ಸಾಲದ ಬಗ್ಗೆ ಹೇಳಿದ್ರೆ ನೀವು ಕುಂದ್ರಂಗಿಲ್ಲ ಇಲ್ಲಿ. ಯಾಕೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ರಾಷ್ಟ್ರೀಕರಣ ಮಾಡಿದ್ರು. ಇವತ್ತು ಉಡುಪಿ ಮಂಗಳೂರು ನಿಮ್ಮೆಲ್ಲ ಬ್ಯಾಂಕ್ಗಳು ಹೇಗಿದಾವಲ್ಲ, ಸರಿದು ತಪ್ಪಿದೆಯೋ? ಸರಿ ಇದೆ. ಸರಿದೋ ತಪ್ಪಿದೆಯೋ? ಈ ದೇಶಕ್ಕೆ ಪ್ರಪ್ರಥಮವಾಗಿ ಇಡೀ ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಬದಲಾವಣೆ ತಂದಿರತಕ್ಕಂತ ಇಂದಿರಾ ಗಾಂಧಿಯವರನ್ನ ನೀವು ಯಾವತ್ತೂ ಮರಿ ಕಳಕಳಿ ಮಾಡಿ ನೀವು ಓಟ್ ಹಾಕಿಡ್ಬೇಕು. ಓಟ್ ಬಿಜೆಪಿಗೆ ಹಾಕಿಡ್ರಿ, ಜೆಡಿಎಸ್ಗೆ ಹಾಕಿಡ್ರಿ, ಕಾಂಗ್ರೆಸ್ಗೆ ಹಾಕಿ ನೋಟ ಹೋಗ್ರಿ, ಆದ್ರೆ ಇಂದಿರಾ ಗಾಂಧಿ ನೀವು ಮರಿಬಾರ್ದು. ವಾಜಪೇಯಿ ನಾವು ಹೈವೇನ ಹೋದ್ರೆ ವಾಜಪೇಯಿ ಕೂಡ ನಾವು ಮರಿಬಾರ್ದು. ಯಾಕಂದ್ರೆ ಕಾರ್ಯಕ್ರಮ ಮುಖಾಂತರ ಜನರಿಗೆ ಬದಲಾವಣೆ ತಂದಿರತಕ್ಕಂಥವ್ರನ್ನ ನಾವು ಯಾವತ್ತೂ ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಉದಾಹರಣೆಗೆ ಹೇಳಬೇಕಾಗಿದೆ. ಯಾಕೆ ಇಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಇದೀರಿ ಹೇಳಬೇಕಾಗುತ್ತೆ? ಯಾಕಂದ್ರೆ ಇಲ್ಲೆಲ್ಲ ಬಹಳ ಬುದ್ಧಿವಂತರು. ನಾವು ಉದಾಹರಣೆ ಕೊಟ್ಟು ಮುಗಿಸ್ತೀನಿ. ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಗಳು ಏನಿದಾವಲ್ಲ ಸರ್, ಇವು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರೋಗ್ರಾಮ್ಗಳು. ಇವನ್ನು ಯಾವ ಸರ್ಕಾರಗಳು ಜಾಸ್ತಿ ಮಾಡ್ತವೆ, ಸರ್ಕಾರಗಳು ಸೋಲ್ಬೋದು ಗೆಲ್ಬಹುದು, ಆದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ಮನುಷ್ಯನಿಗೆ ಸುಧಾರಿಸಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಉದಾಹರಣೆಗೆ ರೈಟ್ ಟು ಎಜುಕೇಶನ್ ನಾವೇ ತಂದಿದ್ದು, ರೈಟ್ ಟು ಇನ್ಫಾರ್ಮೇಶನ್ ತಂದಿದ್ದು ನಾವೇ, ನೆರೆಗ ತಂದವರು ನಾವೇ, ಫುಡ್ ಸೆಕ್ಯೂರಿಟಿ ಬಿಲ್ ತಂದವರು ನಾವೇ, ವಿಡೋ ಪೆನ್ಷನ್ ತಂದವರು ನಾವೇ, ಓಲ್ಡ್ ಏಜ್ ಪೆನ್ಷನ್ ತಂದವರು ನಾವೇ, ಅಂಗವಿಕಲರ ಮಾಸಾಸನ ಕೊಟ್ಟವರು ನಾವೇ, ಈ 5 ಗ್ಯಾರಂಟಿ ಕೊಟ್ಟವರು ನಾವೇ. 5 ಗ್ಯಾರಂಟಿ, ಇಂದ್ರಮ್ಮನ ಗ್ಯಾರಂಟಿ ಎರಡು ಸೇರಿದ್ರೆ ಒಂದು ಮನೆಗೆ 8 ರಿಂದ 10 ಸಾವಿರ ರೂಪಾಯಿ ಬಡವರು ಹೋಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗೂ ಮಾಡಿದೆ, ರಾಜ್ಯದಲ್ಲಿ ಕೂಡ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹೆಣ್ಮಕ್ಳಿಗೆಲ್ಲ ಇದೆ. ಎಷ್ಟು ಜನ ಬಸ್ಸಲ್ಲಿ ಫ್ರೀ ತಿರುಗಿದ್ದೀರಮ್ಮ? ಬಸ್ಸಲ್ಲಿ ಬಸ್ ಕೈ ಎತ್ತಿರವ ಹೆಂಗ್ ಯಾಕೆ ಮಾಡಿ ಅದೇನ ಕೈ ಎತ್ತ ನಾಚಿಕೆ ಬೇಡ ಎತ್ತರ ಗಟ್ಟಾಗಿತ್ತಿಲ್ಲ ಹೆಣ್ಮಕ್ಳು. ನೀವು ಮೇಲೆ ಎತ್ತಿರವ ನೋಡಿ, 500 ಕೋಟಿ ಹೆಣ್ಮಕ್ಳು. ಎಷ್ಟು 500 ಕೋಟಿ ಹೆಣ್ಮಕ್ಳು ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ 500 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ ನಿರ್ದೇಶನ ಎಲ್ಲಿ ಇಲ್ಲ. ಇದ್ರೆ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಎಲ್ಲಿ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಂದರ್ಭ ಹೇಳಕ್ಕೆ ಬಯಸ್ತೀನಿ. ನಮ್ಮ ನಗರ ಬೈತಾರೆ, ನಮ್ಮಲಿಂದನೇ ಗುಡಿ ವ್ಯಾಪಾರ ಜಾಸ್ತಿ ಆಗಿದ್ದು. ಯಾಕೆ ನಮ್ಮನ್ನು ಬೈತಾರೆ ಅಂತಂದ್ರೆ ಗುಡಿಗಳಿಗೆ ಹೋಗ್ರಿ, ಕರ್ಪೂರ ಜಾಸ್ತಿ ವ್ಯವಹಾರ, ಕಾಯಿ ಹೂವ ದೇವರಿಗೆ, ಎಲ್ಲಾ ದೇವರುಗಳಿಗೆ, ಧರ್ಮಸ್ಥಳ ನಡೆದು, ಮಂತ್ರಾಲಯ ನಡೆದು, ಎಲ್ಲಾ ದೇವರುಗಳಿಗೆ ಹೋಗಿರಲಿಲ್ಲ. ಎಲ್ಲರೂ ಹೋಗಿರಲಿಲ್ಲ ಹೆಣ್ಮಕ್ಳು ಎಲ್ಲ ಶಿವ, ಪಾಂಡುರಂಗ, ಪರಮೇಶ್ವರ, ವಾಸುದೇವ, ದುರ್ಗಮ್ಮ, ಮಾರಮ್ಮ, ಗಡ್ಡಿ ಮಾರಮ್ಮ, ಮಂತ್ರಾಲಯ, ಧರ್ಮಸ್ಥಳ ಎಲ್ಲ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಗಟ್ಟೆ ಎಲ್ಲ ಗಟ್ಟೆ ಕೈ ಎತ್ತಿದೆ. ಎಲ್ಲ ಹೆಣ್ಮಕ್ಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ದೇವರು ಆರೋಗ್ಯ ಆಯುಷ್ಯನ್ನು ಕೊಡ್ಲಿ, ಶಕ್ತಿಯನ್ನು ಕೊಡ್ಲಿ, 100 ಕಾಲ ಬದುಕಕ್ಕಂತ ಶಕ್ತಿ ಕೊಡ್ಲಿ, ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ, ತಮ್ಮೆಲ್ಲ ಆಶೀರ್ವಾದ ಕೇಳ್ಕೋಬೇಕಂತ ದೇವರಿಗೆ ಮನೆ ಮಾಡ್ಕೋತ ನಾನು ಮಾತು ಮುಗಿಸ್ತೀನಿ. ಜೈ